ಯಾರು ನಾನ್ ಟಾರ್ಗೆಟ್ ಅಂತ ಅನ್ನಲ್ಲ, ನನ್ಗೆ ಟಾರ್ಗೆಟ್ ಅಂತ ಅನ್ನಲ್ಲ. ಅಲ್ಲ ಶೆಡ್ ಅಂತ ಮಾಡಿದಾರೆ ಅಲ್ಲ, ನಾ ಈಗ ತನಿಖೆ ಆದ್ರೆ ಗೊತ್ತಾಗುತ್ತೆ. ಈಗ ನಮ್ಮ ಅಂದಾಜು ಆಫೀಸಲ್ಲಿ ಆಗಿರೋದ್ರಿಂದ ಯಾರನ್ನು ನಂಬಂಗಿಲ್ಲ. ಇರ್ಬೋದು, ಅವರ ಆಫೀಸಲ್ಲಿ ಇರ್ಬೋದು, ರಾಜಕೀಯ ವಿರೋಧಿ ಇರ್ಬೋದು. ಅದು ಇದೆ. ಅವ್ರ ಅಧಿಕಾರಿ ಹೆಂಗೆ ಹೇಳ್ಬೇಕಲ್ಲ, ಅಧಿಕಾರಿಗಳ ವಿರುದ್ಧನೇ ಮಾತಾಡಿದ್ರ. ಅಲ್ಲ ನಮ್ಮ ಆಫೀಸಲ್ಲಿ ಆಗಿದೆ, ನಮ್ಮ ಇಂತಿಂತ ಅಧಿಕಾರಿಗಳಿದ್ದಾರೆ, ಅವ್ರಿಗೆ ಕೇಳಿ ಅಂತನೂ ಹೇಳಿದೀನಿ. ಕೇಳಿ ಅಂತ ಹೇಳಿದ್ರು. ಅಲ್ಲ ಆಫೀಸಲ್ಲಿ ಈಗ ಪಬ್ಲಿಕ್ ಬರ್ತಾರ, ಪಬ್ಲಿಕ್ ಬಂದ್ರು ಕೂಡ 24 ಗಂಟೆ ಇರಲ್ಲ, ಅವ್ರು ಕೆಲಸ ಮಾಡ್ಕೊಂತ ಹೋಗ್ತಾರೆ. ಆಮೇಲೆ ನಮ್ಮಲ್ಲಿ ಹೇಳಿದಾರಲ್ಲ, ಗಂಟೆ ಕೂರಲ್ಲ. ನಾವು ಚರ್ಚೆ ಮಾಡ್ಬೇಕಾರೆ ಏನಾಗಿದೆ, ಬ್ರಾಜೆಟ್ ಆಕ್ಷನ್ ಪ್ಲಾನ್ ಆಗಿದೆ, ಇವೆಲ್ಲ ಕೇಳ್ತಿತ್ತು. ಅಧಿಕಾರಿಗಳ ವಿರುದ್ಧ ಮಾತಾಡಿದ್ ನೀವೇನೆ, ಯಾವುದು ಅಧಿಕಾರಿಗಳ ವಿರುದ್ಧ ಮಾತಾಡಿದ್ರು. ಇರ್ಬೋದು, ಅಧಿಕಾರಿಗಳು ಇರ್ಬೋದು. ಅಷ್ಟು ಸುಲಭವಾಗಿ ಯಾರು ಬಂದ ಪೆನ್ ಡ್ರೈವ್ ಇಟ್ಕೊಂಡು ಇದು ಮಾಡ್ಕೊಂಡು ಮಾಡಲ್ಲ. ಯಾರು ಇರ್ತೀವಿ ಸಪೋರ್ಟ್. GM ಇದಾರೆ, ಆಮೇಲೆ ಲೀಗಲ್ ಅಡ್ವೈಸರ್ GM ಶಿವಸ್ವಾಮಿ ಅಂತ ಇದ್ದಾರೆ, ಆಮೇಲೆ ಲೀಗಲ್ ಅಡ್ವೈಸರ್ ಇದ್ದಾರೆ, ಆಮೇಲೆ ಸೂಪರಿಂಟೆಂಡೆಂಟ್ ಇದ್ದಾರೆ. ಇದು ಒಬ್ರು ಮಾಡಿರೋ ಕೆಲಸ ಇದು. ಹೌದು, ಆಕ್ಷನ್ ಪ್ಲಾನು ಈಗ ನಾವು ವರ್ಷಕ್ಕೊಂದ್ಸರಿ ಬೋರ್ಡ್ ಮೀಟಿಂಗು ಅದನ್ನ ಮಾಡ್ತೀವಿ. ಹೆಂಗೆ ಅಣ್ಣ, ಈಗ ತನಿಖೆ ಆಗ್ಬೇಕಲ್ಲಣ್ಣ. ತನಿಖೆ ಆದ್ರೆ ಎಲ್ಲ ವಾಸ್ತವಾಂಶ. ನಾನೇ ಆಗ್ರಹ ಮಾಡ್ತಾ ಇದ್ದೀನಿ, ನನಗೂ ಕನ್ಫ್ಯೂಷನ್ ಇರಬಾರ್ದು, ನಿಮಗೂ ಕನ್ಫ್ಯೂಷನ್ ಇರಬಾರ್ದು. ಆಗ್ರಹದಲ್ಲೇ ನಾವು ತನಿಖೆ, ಸೂಕ್ತ ತನಿಖೆ ಆಗ್ಬೇಕಂತ ಹೇಳಿದೀನಿ. ಅದ ಅಲ್ಲ, ಈಗ ನಾವು ಕೊಡ್ತಾ ಇದೀವಿ ಮುಖ್ಯಮಂತ್ರಿಗಳಿಗೆ, ಅಲ್ಲ ಅವ್ರು ಕೇಳ್ಕೊಬೇಕಲ್ಲ. ನಾನೊಬ್ಬನು ಸರ್ಕಾರದ ಅಧೀನದಲ್ಲಿ ಇದ್ದಾಗ ಸರ್ಕಾರ ಏನ್ ಹೇಳುತ್ತೆ ಅವ್ರಿಗೆ ಕೇಳ್ಕೊಂಡು ಕೊಡಿ ಅಂದ್ರೆ ಕೊಡ್ತೀವಿ. ಈಗ ತನಿಖೆ ನಾವೇ ಮಾಡ್ತೀವಿ ಅಂತ ಮಾಡ್ತೀವಿ. ಅವರು ನಮ್ಮ ಸೆಕ್ರೆಟರಿಗೂ ಇನ್ಯಾರಿಗೂ ಹೇಳ್ತೀವಿ ಅಂತ ಹೇಳ್ತಾರೆ. ಯಾಕಂದ್ರೆ ಸರ್ಕಾರದ ವಿರುದ್ಧ ಹೋಗಿಲ್ಲ. ಯಾಕಂದ್ರೆ ನಾನು ಚೇರ್ಮನ್ ಆದ್ಮೇಲೆ ನಾನು ಒಂದು ಪಾರ್ಟ್ ಆಫ್ ಗೌರ್ಮೆಂಟ್, ಹಂಗಾಗಿ ನಾನು ಕಳಿಸಿ ಅಂತ ಹೇಳ್ತೇನೆ. ನಾಳೆ ಅಥವಾ ನಾಡ್ದು ಅಲ್ಲ, ನಾನು ಇನ್ನೊಂದ್ಸರಿ ಕೇಳ್ಕೊಳ್ಳಿ. ನಾನು ಮೈಸೂರಲ್ಲಿದ್ದಾಗ ಅವ್ರು ಫೋನ್ ಮಾಡ್ತಾರೆ, ಏನು ವೈರಲ್ ಆಗ್ತಾ ಇದೆಯಲ್ಲ ವಿಡಿಯೋ ಎಲ್ಲ ಕೇಳ್ತಾರೆ ನೇರವಾಗಿ. ನಾನು ವಾಸ್ತವಾಂಶ ಹೇಳಿದ್ದೀನಿ ಅವರಿಗೆ. ಹೇಳಿದ್ಮೇಲೆ ನಾನೇ ಹೇಳಿದ್ದೀನಲ್ಲ, ಪಕ್ಷಕ್ಕೆ ಸರ್ಕಾರಕ್ಕೆ ತಮ್ಗೆಲ್ಲರಿಗೂ ಮುಜುಗರ ಆಗದಾದ್ರೆ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಲ್ಲ. ಈಗ ನಾನು ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಅವ್ರ ನೀವ್ ಹೇಳ್ಬೇಕು. ನಾವು ನಿಷ್ಠಾವಂತ ಇರೋದ್ರಿಂದ, ಟ್ರಾನ್ಸ್ಪರೆನ್ಸಿ ಇರೋದ್ರಿಂದ ಹಿಂಗಾಯ್ತು ಅಂತ ನನಗೆ ತನಿಖೆ ಆದ್ರೆ ಗೊತ್ತಾಯ್ತು. ಆಗ್ದೇನ್ರಿ, ಸುಮ್ನೆ ನಿಗಮದ ಹೆಸರು ಬರ್ತಾ ಇದೆ, ಸುಮ್ನೆ ಅನ್ನೆಸೆಸರಿ ಬರ್ತಾ ಇದೆ, ಎಲ್ಲ ಟಿವಿಲಿ ಬರ್ತಾ ಇದೆ, ಎಲ್ಲ ಮಾಧ್ಯಮದಲ್ಲೂ ಬರ್ತಾ ಇದೆ. ಆಮೇಲೆ ಮುನಿಯಪ್ಪನವರು ಸ್ಪಷ್ಟೀಕರಣ ಕೊಟ್ಟಾರೆ.